ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವ? ಇವತ್ತು ಒಂದು ಹಬ್ಬ ನಡೀತಾ ಇದೆ. ಆ ಹಬ್ಬ ಏನು ಅಂದರೆ, ಲೆಜೆಂಡ್ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು 50 ವರ್ಷ ಆಗಿದೆ ಡೈರೆಕ್ಟರಾಗಿ. ಈ ಹಬ್ಬ ನಡೀತಾ ಇದೆ. ಈ ಹಬ್ಬದ ಸಲುವಾಗಿ ಅವರು ಡೈರೆಕ್ಟ್ ಮಾಡಿರೋ ಮುತ್ತಿನ ಹಾರ ಪಿಕ್ಚರ್ ಒಂದು ಕಡೆ ಶೋ ಹಾಕಿದ್ದಾರೆ. ಆ ಶೋ ನೋಡಲಿಕ್ಕೆ ನಾವು ಬಂದಿದ್ದೀವಿ. ಆ ಶೋ ಅನಂತರ ಏನೆಲ್ಲ ನಡೆದಿದೆ ಅದನ್ನು ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುಂಚೆ ಹೊಸ್ದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ನೋಡ್ಕೊಂಡು ಬರೋಣ. ನಾನು ನಿಮ್ಮ ಚಂದ್ರು ಓಬಯ್ಯ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಈ ಒಂದು ಅದ್ದೂರಿ ಕಾರ್ಯಕ್ರಮ SVR 50 ಸೆಲೆಬ್ರೇಷನ್ ಏನು ನಡೀತದೆ, ತಾವೆಲ್ಲರೂ 3 days ಇಂದ ತುಂಬ ಸಪೋರ್ಟ್ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಇದು ಕನ್ನಡ ಚಾನೆಲ್ ಬ್ರೋ. ಎಲ್ಲರಿಗೂ ನಮಸ್ಕಾರ. ಯಾಕೆಂದ್ರೆ ನೆನ್ನೆನೂ ಇದೇ ತರ ತುಂಬಾ ಕ್ರೌಡ್ ಇತ್ತು, ಇವತ್ತೂ ಇದೇನೆ. ಯಾಕೆಂದ್ರೆ ಇಲ್ಲಿ ಒಬ್ಬೊಬ್ಬರು ವಿಷ್ಣು ಸರ್ ಕಾಣಿಸ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಜೈ ಜೈ ಕರ್ನಾಟಕ ಮತ್ತೆ ಜೈ ವಿಷ್ಣು ದಾದ. ಇಲ್ಲಿ ಒಂದೇನಂತಂದ್ರೆ, ನಾವೆಲ್ಲ ಈ ಒಂದು ಹಬ್ಬಕ್ಕೆ ಸೇರಿರೋದು ಬಂದ್ಬಿಟ್ಟು SVR ಗೊತ್ತಲ್ಲ ನಮ್ಗೆ, ನಮ್ಮ ಲೆಜೆಂಡರಿ ಡೈರೆಕ್ಟರ್ ಇದಾರಲ್ಲ, ಸೊ ಆ ಒಂದು ಉದ್ದೇಶದಿಂದ ಅದನ್ನ ಆಡ್ಬೇಕು. ಅವ್ರು ಸಿನಿಮಾಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಸಾಂಗ್ ಗೊತ್ತಿದ್ರೆ ದಯವಿಟ್ಟು ಹೇಳ್ತೀರಾ? ಯಾವ ಸಾಂಗ್ ಗೊತ್ತಿದೆ? ಮುತ್ತಿನಾಡದಲ್ಲಿ ಗೊತ್ತಿದೆ ಸಾಂಗು? ದಯವಿಟ್ಟು ಹೇಳಲೇ. ಮಡಿಕೇರಿ ಸಿಪಾಯಿ ಮುತ್ತು ಕಾತು ಮರೆನು ಅಮರ ಹಿ ಅಮರ ಮಧುರ ಹೋ ಮಧುರ ಎಂಗಳ ಪ್ರೇಮವು ತುಂಬಾ ಚಾಯಿ ತುಂಬ. ದಯವಿಟ್ಟು ಈ ಚಿತ್ರದ ನಿರ್ದೇಶಕ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಹೋಗಬೇಕು. ಹಾಗೆ ಈ ಚಿತ್ರದ TN ಸೀತಾರಾಮ್ ಅವರು ಎಲ್ಲ ಕರ್ನಾಟಕ ಮನೆ ಮಾತಾಗಿರ್ತಕ್ಕಂಥವ್ರು, ದಯವಿಟ್ಟು ಅವರು ಭೇಟಿ ಬರಬೇಕು. ಕರ್ನಾಟಕ ವಿಷ್ಣು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ವಿವೇಕಪುತ್ರ ಶ್ರೀನಿವಾಸ್ ಅವರು ಕೊಟ್ಟಿದ್ದಾರೆ, ಅವರು ಭೇಟಿ ಮಾಡಬೇಕು. ನಮ್ಮ ಈ ಸಿನಿಮಾನ ಮತ್ತಷ್ಟು ಬೆರಗುಗೊಳಿಸಿ ಅತಿ ಹೆಚ್ಚು ಇನ್ನೊಂದು ಪ್ಯಾನಲ್ ಜೀವ ತುಂಬಾ ಸಾಧ್ಯ ಆಗೋದು ಅದು ಹಾಡು ಮತ್ತೆ ಸಂಗೀತ. ನಾನು ಅವ್ರು ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಸಿನಿಮಾ ಗೆಲ್ಲಿಸಲೇಬೇಕು ಅಂತ ನಾವು ಮಾತು ಅವರೇ ಕೇಳೋದು, ಅವ್ರು ಸಿನಿಮಾ ಗೆಲ್ಸ್ಕೊಡ್ತಾರೆ. ಅವ್ರು ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ನಾದಬ್ರಹ್ಮ ಡಾಕ್ಟರ್ ಅಪ್ಸರೇಖಾ ಸರಸ್ವತಿ ಪುತ್ರ ಅಂತ ನಾನು ಅವಾಗ ಅವ್ರು ಹೇಳ್ತಾ ಇರ್ತೀನಿ. ದಯವಿಟ್ಟು ಅವ್ರು ಭೇಟಿ ಮಾಡಬೇಕು.
ಈಗ ಮೊದಲಿಗೆ ಯಾರಿಂದ ಆರಂಭ ಮಾಡಬೇಕು ಅಂತಂದ್ರೆ ಟಿ ಎನ್ ಸಿದ್ದರಾಮಯ್ಯ ದಯವಿಟ್ಟು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಮೊದಲು ಈ ಚಿತ್ರ ನೋಡಿರಲಿಲ್ಲ, ಇವತ್ತು ನೋಡಿದಾಗ ಎಂತ ಅದ್ಭುತ ನಿರ್ದೇಶಕ ನಮ್ಮ ರಾಜೇಂದ್ರ ಸಿಂಗ್ ಬಾಬು, ಶ್ರೇಷ್ಠ ನಿರ್ದೇಶಕ. ಅಂತಹ ಬಾರ್ಡಲ್ಲಿ ಹೋಗಿ ಆ ಹಿಮದ ಮಧ್ಯೆ ಒಂದು ಯಾವುದೇ ಒಂದು ಬಾಲಿವುಡ್ ಸಿನಿಮಾಗಳಲ್ಲಿ ಕೂಡ ನಾನು ಇಷ್ಟು ಡೀಟೇಲ್ಡ್ ಇದನ್ನು ನೋಡಿರಲಿಲ್ಲ. ಅಲ್ಲಿ ಬರುವ ಎಮೋಷನ್ಸ್ ಇರ್ಬೋದು, ಅಲ್ಲಿ ಬರುವ ಭಾವನಾತ್ಮಕ ಸನ್ನಿವೇಶಗಳು ಮತ್ತು ದೇಶಭಕ್ತಿ ಸನ್ನಿವೇಶಗಳು, ಯುದ್ಧ, ಆ ಒಂಟಿಗಳು, ರೀತಿಯ ಸೈನಿಕರು, ಲಕ್ಷಾಂಶ ಭಾವನೆಗಳನ್ನು ಕೂಡ ಇದು ಬರ್ತದೆ. ಆಮೇಲೆ ಅತ್ಯಂತ ಅದ್ಭುತವಾದ ಹಾಡುಗಳನ್ನು ಶಿವರಂಜನಿ ರಾಗದಲ್ಲೂ ನಮ್ಮ ಹಂಸರೇಖ ಅವರ ಹಾಡು ಶಿವರಂಜನಿ ರಾಗ ಬಹಳ ದೇವನ ರಾಮನಾಥ ವೇದಿ ಅವರಿಗೆ ಬಲಗೈಯಾಗಿ ಇನ್ನ ಈಗ ನೀವು ನಿರ್ದೇಶಕರ ಮಾತನ್ನು ಕೇಳೋ ಸಮಯ. ಇಂಥ ಸಂಗೀತ, ಇಂಥ ಇದು ರಾಜೇಂದ್ರ ಸಿಂಗ್ ಬಾಬು ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ. ಅವರು ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ, ಒಂದಿದ್ದಾಗ ಇನ್ನೊಂದಿಲ್ಲ. ಒಂದು ಬಂಧನ ಮಾಡಿದ್ದಾರೆ, ಒಂದು ಅಂದ ಮಾಡಿದ್ದಾರೆ, ಒಂದು ಇನ್ನೊಂದು ಮುಂಚಿನ ಹಾಡು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಮನದಾಳದ ಮಾತುಗಳಾಡಿದ ಗ್ರೇಟ್. ಇವರು ಕೂಡ ತಂತ್ರಜ್ಞಾನದಲ್ಲಿ ಮತ್ತು ತಾಂತ್ರಿಕವಾಗಿ ಅತಿ ಶ್ರೀಮಂತ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಮಾತುಗಳಲ್ಲೇನೆ ಇಡೀ ಎಪಿಸೋಡ್ ನ ಕಟ್ಟಿಗಿಸುವಂತ ಏಕೈಕ ವ್ಯಕ್ತಿ. ಅದು ದೊಡ್ಡ ಕಲೆ, ಅದು ಎಲ್ಲರಿಗೂ ಸಾಧ್ಯ ಆಗಲ್ಲ. ಅವ್ರು ಒಬ್ಬರೇ ನಿಂತ್ಕೊಂಡು ಇಡೀ ಎಪಿಸೋಡ್ ಆ ಕಡೆ ಈ ಕಡೆ ಹನ್ನಾಳದಲ್ಲಿ ಕೂತ್ಕೊಂಡು ಜನರನ್ನ ಕೇಂದ್ರ ಕೂತ್ಕೊಂಡು ನೋಡೋ ಹಾಗೆ ಮಾಡುವ ಶಕ್ತಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ. ಎಲ್ಲ ಹಿರಿಯರಿಗೂ ನಮಸ್ಕಾರ. ವೇದಿಕೆ ಮುಂದಿರುವ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಮಸ್ಕಾರ. ಇವತ್ತು ಬಹಳ ಅದ್ಭುತವಾದ ದಿನ. ಸಿನಿಮಾ ಬಂದು ನೋಡ್ತಾರೆ, ನಾನು ಸೀತಾರಾಮ್ ಸಾಹೇಬರು, ಅಕ್ಷರೇಖ ಸಾಹೇಬರು, ರಾಜೇಂದ್ರ ಸಿಂಗ್ ಬಾಬು ಸಾಹೇಬರು ಇದ್ರು. ಇದು ನನಗೆ ಹಳೆ ದಿನಗಳು ಜ್ಞಾಪಕ ಬಂತು. ಬಹಳ ಎಮೋಷನಲ್ ಆಗ್ತಾ ಇದ್ದೀನಿ. ಕಾರಣ ಇಷ್ಟೇ, ಅವ್ರ ಒಂದೊಂದು ಸಿನಿಮಾ SPR ಒಂದೊಂದು ಸಿನಿಮಾ ಮಾಡಿದ್ರು ಕೂಡ ಎಲ್ಲ ಬುದ್ಧಿನ ಆಗಿದೆ ಕನ್ನಡಕ್ಕೆ. 40 ಸಿನಿಮಾಗಳು ನಿರ್ದೇಶನ ಮಾಡಿದ್ದಾರೆ. 40 ಸಿನಿಮಾಗಳು ಕೂಡ ಬೇರೆ ಬೇರೆ ಸ್ಕ್ರಿಪ್ಟು, ಅದು ಚಾಲೆಂಜಿಂಗ್. ಒಂದೊಂದು ಸಿನಿಮಾ ನಿರ್ದೇಶನ ಮಾಡಿ ಬಿಡುಗಡೆ ಮಾಡೋದು ಅಂದ್ರೆ ಅಷ್ಟು ಇದೆಯಲ್ಲ. ಇವಾಗ ಡಿಜಿಟಲ್ ಎಲ್ಲ ಮನೆಯಲ್ಲೇ ಕುತ್ಕೊಂಡು ಸಿನಿಮಾ ಮಾಡೋದು, ಆ ಬಾರ್ಡರ್ನಲ್ಲಿ ಹೋಗಿ ಅಷ್ಟು ಕಷ್ಟಪಟ್ಟು ಅದಕ್ಕೆ ದುಡ್ಡು ಹಂಚಿ ಒಂದೆಲ್ಲ ಪಟ್ಟಿರೋ ಕಷ್ಟ. ಒಂದೊಂದು ಸಿನಿಮಾ ಕೂಡ ಹಾಲಿವುಡ್ ಸ್ಟ್ಯಾಂಡರ್ಡ್ ಕೊಟ್ಟಂತ ಮಹಾ ನಿರ್ದೇಶಕರು. ಅದಕ್ಕಾಗಿ ಹಂಸರೇಖ ಸಾಹೇಬ್ ಅದೊಂದು ಲೈವ್ ಮ್ಯೂಸಿಕ್ ಮತ್ತೆ ಎಲ್ಲ ಸಂಗೀತ ಹೆಂಗಿದೆ ಅಂತ ಗೊತ್ತಿದೆ ನಮಗೆ. ಈ ರೀಡಾಕಾರ್ಡಿಂಗ್ ಮಾಡುವಾಗ ನಾನು ಹೇಳಿದ್ದೆ, ಆ ವಾಯ್ಲಿ ಕೇಳ್ತಾರೆ ಸರ್, ಆಡ್ಸ್ ಆಫ್ ಯೂಸ್ ಪ್ರತಿಯೊಂದು ಭಾಗಗಳನ್ನು ಈ ಸಿನಿಮಾಗೆ ಮಾಡಿರೋ ಪಿಕ್ಚರ್ ಎಲ್ಲ ಸೂಪರ್ ಇಟ್ಟು ಅದ್ಭುತವಾಗಿ ಆಡಳಿತ ಕೊಟ್ಟಿದ್ದಾರೆ, ಇದೆಲ್ಲ ಸಂಗೀತ ಮಾಡಿದ್ದಾರೆ. ಅದಕ್ಕೆ ನಾದಬ್ರಹ್ಮ ಅಂತ ಹೇಳ್ತೀವಿ ನಾವು ಕನ್ನಡಕ್ಕೆ. ಒಂದೇ ನಾದಬ್ರಹ್ಮ ಹಂಸರೇಖ ಅವರು. ಇಡೀ ಟೆಕ್ನಿಷಿಯನ್ ಕಂಪ್ಲೀಟ್ ಪ್ರತಿಯೊಬ್ಬರು ನೋಡಿದಾಗ ನನಗೆ, ಸರ್ ಎಷ್ಟು ಸರ್ ವಯಸ್ಸಿಗೆ ಹೇಳ್ಬಾರ್ದು, ಇಲ್ಲ ಸರ್ 26 ಸರ್. ಅವತ್ತಿಗಿರೋ ಅದೇ ಆಕ್ಟಿವ್ನೆಸ್, ಅದೇ ಮಾತು, ಅದೇ ಬಾಡಿ ಲ್ಯಾಂಗ್ವೇಜ್, ಅದೇ ವೊಕಾಬುಲರಿ, ಅದೇ ಹೇರ್ ಸ್ಟೈಲ್, ಅದೇ ನಾವು ಹಂಗೆ ನೀವು ಹಂಗೆ ಇರ್ಬೇಕು ಸರ್. 50 ವರ್ಷ ಸತತವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥ ಅದ್ಭುತವಾದ ಪಿಕ್ಚರ್ ಕೊಟ್ಟಂತ ಮಹಾನ್ ನಿರ್ದೇಶಕರು. ಆಕ್ಚುಲಿ ಸ್ಯಾಂಡ್ಲ್ವುಡ್ ಅಲ್ಲಿ ಬರಬೇಕಾಗಿತ್ತು ಸರ್, ನೀವು ಇದ್ದೀರಾ, ನಮ್ಮ ಪುಣ್ಯ. ಹಾಲಿವುಡ್ ಅಲ್ಲಿ ನೀವು ಯಾವಾಗಲೂ ಇರಬೇಕಾಗಿತ್ತು. ಅಂತ ಅದ್ಭುತವಾದ ನಿರ್ದೇಶಕರು 50 ವರ್ಷ ಪೂರೈಸಿದ್ದು ಬಹಳ ಸಂತೋಷ ಆಗಿದೆ ಸರ್. ವಿಶ್ ಆಲ್ ದ ಬೆಸ್ಟ್ ಸರ್. ನಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ನೀವು ಕನ್ನಡದ ಮುಂದಿನ ಈಗ ಡಾಕ್ಟರ್ ಹಂಸರೇಖ ಅವರು ಮಾತಾಡ್ತಾರೆ. ಚಿತ್ರ ನೋಡಿದ್ದೀರಿ, ಇಷ್ಟ ಆಯ್ತಾ? ಕನ್ನಡಿಗರು ಎಷ್ಟು ಹೋಗ್ತಾರೆ ಸರ್. ಈ ಚಿತ್ರದ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಅಂತ ಚಪ್ಪಾಳೆ ತಟ್ಟಿದ್ದಾರೆ ಪ್ರೇಕ್ಷಕರೇ. ನೀವು ಚಪ್ಪಾಳೆ ತಟ್ಟಿದ್ದು ಬಾಬುಗಿರ್ಲಿ, ಆ ಚಿತ್ರದ ಕ್ಲೈಮ್ಯಾಕ್ಸ್ಗೆ ನೀವು ಚಪ್ಪಾಳೆ ತಟ್ಟಬೇಡಿ. ಯಾಕಂದ್ರೆ ಇವತ್ತು ಉಕ್ರೇನ್ನಲ್ಲಿ, ಗಾಜಾದಲ್ಲಿ, ಹಮಾಸ್ನಲ್ಲಿ ಲಕ್ಷ ಜನರನ್ನು ಕೊಲ್ತಾ ಇದ್ದಾರೆ. ಮನುಷ್ಯರನ್ನು ಕೊಲ್ಲೋದು ಹೇಗೆ? ಯುದ್ಧದಿಂದ. ಆ ಯುದ್ಧ ಈ ಜಗತ್ತಿನ ನಾಗರಿಕತೆ, ಈ ಮಾನವ ಸಮಾಜವನ್ನ ನಿರ್ನಾಮ ಮಾಡುತ್ತೆ. ಆ ದುರಂತವನ್ನ 25-30 ವರ್ಷಗಳಿಂದ ಕನಸ್ಕೊಂಡು ಈ ಜಗತ್ತಿಗೆ ಯುದ್ಧ ಬೇಡ ಅನ್ನೋ ಕನಸು ಕಟ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ. ನಾನು ಸ್ವಲ್ಪ ತಮಾಷೆಗೆ ಹೇಳ್ತೀನಿ, ಬೈಕೋಬೇಡಿ.
ಈ ಸ್ಕ್ರಿಪ್ಟ್ ಅನ್ನ 5 ವರ್ಷ ಕುರಿತು ಕೆಲಸ ಮಾಡಿದ್ದಾರೆ. ಮಾಡಿ ಆ ಚಿತ್ರ ಮಾಡಿ ಅವರು ದುಡ್ಡನ್ನ ಬೋಳಿಸ್ಕೊಂಡಿದ್ದಾರೆ. ಒಬ್ಬ ಕನಸುಗಾರ 5 ವರ್ಷ ಕಷ್ಟಪಟ್ಟು ಅಷ್ಟು ದುಡಿಸ್ಕೊಂಡು ಅಷ್ಟು ಬೋಳಿಸ್ಕೊಳ್ಬಹುದಾದ ಒಂದು ಸಿನಿಮಾಕ್ಕೆ ನಾನು ಸಿದ್ಧ ಇದ್ದೀನಿ, ನಾನು ತಲೆ ಬೋಳಿಸ್ಕೊಂಡು ಬರ್ತಿದ್ದ ಹೀರೋ ಬಂದ್ರೆ ಅದು ಹಂಗಿದ್ದ ವಿಷ್ಣುವರ್ಧನ್ ಆ ಕಥೆಗೆ ತಲೆ ಬೋಳಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ. ಇದು ಅಂದ್ರೆ ಕಲೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ದೊಡ್ಡ ಗುಣ ಅನ್ನೋದು ಇಲ್ಲಿರುತ್ತೆ. ಇವತ್ತು ವಿಷ್ಣುವರ್ಧನ್ ಅವರು ಈ ಚಿತ್ರಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ನಮಗೆ ಇಂಥ ಮುತ್ತಿನ ಆಹಾರ ಬಾಬು ಬಗ್ಗೆ ಎಷ್ಟು ಮಕ್ಕಳು ಸಾಧನೆ. ಇವತ್ತು ಪ್ರಜಾವಾಣಿಯಲ್ಲಿ ಅವರೊಂದು ಪ್ರಯೋಗಶಾಲೆ ನಮಗೆಲ್ಲರಿಗೂ ಸ್ಫೂರ್ತಿ ಕೊಟ್ಟಂತ ಅತಿ ದೊಡ್ಡ ನಿರ್ದೇಶಕ. ಇವರಿಗೆ ನಿಜವಾಗಿಯೂ ಈ ದೇಶ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ಮೇಜರ್ ಹೆಚ್ಚಪ್ಪ ಅಲ್ಲಿ ನಿರ್ದೇಶಕರಲ್ಲೇ ಹೆಚ್ಚಪ್ಪ ಇವರು ಇಲ್ಲ. ಕನ್ನಡ ನಾಡುಗಳ ಶ್ರೇಷ್ಠ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರೆಲ್ಲ ಹೇಳಿದ್ದಾರೆ. ಅಂದರೆ ಆ ಸಿನಿಮಾ 40 ವರ್ಷದ ಸಿನಿಮಾ, ಹೊಸ ಸಿನಿಮಾಗಳು ಇವತ್ತು ಗಾಂಧಿನಗರದಲ್ಲಿ 10 ಜನ ಇಲ್ಲ ಅಂತಂದ್ರೆ ಇಷ್ಟು ಜನ ಬಂದು ನೋಡ್ತಿರೋದು ಸಿನಿಮಾಗಳು ಒಂದು ಕಲ್ಟ್ ಕ್ಲಾಸಿಕ್ ಅಂತ ಇಡೀ ದೇಶದಲ್ಲಿ ಹೆಸರಾದಂತ ಸಿನಿಮಾ ಮುತ್ತಿನ ಹಾರ. ನಾವು ಚಿಕ್ಕ ವಯಸ್ಸಲ್ಲಿ 8 ವರ್ಷ 6 ವರ್ಷ ನನಗೆ ಆ ಸಿನಿಮಾ ಬಂದಾಗ ಏನ್ ಮಾಡ್ಬಿಟ್ರಲ್ಲ ಈಗ ಸಿನಿಮಾ ಬರುತ್ತೆ ಸಿನಿಮಾ ಅಂತ ಕಾತ್ಕೊಂಡಿದ್ದೆ. ಕರೆಂಟ್ ಕೊಡಬೇಕು ಬರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ನೋಡಿದ್ವಿ, ಅರ್ಥವಾಗಿರಲಿಲ್ಲ. ಆಮೇಲೆ ಇವತ್ತಿನ ಸಂದರ್ಭಕ್ಕೆ ಸರಿಕ ಸರ್ ಹೇಳಿದಾಗೆ ಈ ಸಿನಿಮಾ ನೋಡಿದಾಗ 30 ವರ್ಷ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ಸಿನಿಮಾವನ್ನ ಮಾಡಿದಾರಲ್ಲ, ಇದು ಕೊಟ್ಟ ಸಂದೇಶ ಇದೆಯಲ್ಲ ಅದು ಅದ್ಭುತ. ಇನ್ನು ಹೆಚ್ಚಿನ ಚಪ್ಪಾಳೆ ಮುಖಾಂತರ ಧೀಮಂತ ನಿರ್ದೇಶಕ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಸರ್ ಹಾಗೆ ನೀವು ಕೇವಲ ನಿರ್ದೇಶಕ ಅಲ್ಲ ಸರ್, ತಾವೊಬ್ಬ ಗ್ಲೋಬಲ್ ಪೀಸ್ ಮೆಸೇಜರ್. ಸೊ ನೀವೊಬ್ಬ ಶಾಂತಿ ದೂತ ಆಗಿದ್ರೆ ಚಿತ್ರದ ಮೂಲಕ. ಸೊ ಹಾಗಾಗಿ ಈ ಶಾಂತಿ ದೂತರಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಮುಖಾಂತರ ಈ ಭೂಮಿ ಮೇಲೆ ಯುದ್ಧ ಇರಬಾರದು, ಯುದ್ಧ ರಾಜ್ಯ ದೂರ ರಾಜ್ಯಗೆ ಅಂತ ಹೇಳಿದಂತ ಮಹಾನ್ ವ್ಯಕ್ತಿ, ಅದರ ಚಿಂತನೆ, ಅದರ ಒಂದು ಯೋಚನೆ, ಅದರ ಸಾಮಾಜಿಕ ಕಳಕಳಿಗೆ ದೊಡ್ಡ ಚಪ್ಪಾಳೆ ಸತತವಾಗಿ ಬದಲಾಗಿ ನಮ್ಮ ಪ್ರೊಡಕ್ಷನ್ ಇಂದ ಇರ್ಬೋದು, ಆರ್ಟ್ ಡೈರೆಕ್ಷನ್, ಫೋಟೋಗ್ರಫಿ, ಮ್ಯೂಸಿಕ್, ಪ್ರತಿಯೊಬ್ಬರು ಸಂಪೂರ್ಣವಾಗಿ ಕಾರ್ಯ ಎಳೆದು ಒಂದು ಮುಖ್ಯವಾಗಿದೆ. ಅದರಿಂದ ಎಲ್ಲರಿಗೂ ಸೇರ್ಬನ್ನಿ. ಯಾಕೆಂದ್ರೆ ಕ್ರಿಕೆಟ್ ಒಬ್ಬ ಕ್ಯಾಪ್ಟನ್ ಆಗಲ್ಲ, 11 ಜನ ಇದ್ರೇನೆ ಅದು ಕ್ಯಾಪ್ಟನ್. ಆವಾಗ ಒಂದು ಪೂರ್ಣ ಸಿನಿಮಾ ಆಗೋದಕ್ಕೆ ಪೂರ್ಣ ಬೆಂಬಲ ಸಿಗುತ್ತೆ. ಯಾಕೆಂದ್ರೆ ಬರೀ ಕ್ಯಾಮರಾ ಹಿಂದೆ ಕೆಲಸ ಮಾಡ್ತಾರೆ, ಸಿನಿಮಾನೇ ಇಲ್ಲ. ಅದರಿಂದ ಮೊದಲು ನಾವು ಪ್ರೇಕ್ಷಕರನ್ನ, ಏಕೆಂದ್ರೆ ಈ ಸಿನಿಮಾ ಇಂಡಸ್ಟ್ರಿ ಇರೋದೇ ಪ್ರೇಕ್ಷಕರು, ಅವರ ಚಪ್ಪಾಳೆ, ಅವರ ಕಣ್ಣೀರು, ಅವರ ನಗು. ಯಾಕಂದ್ರೆ 2.5 ಗಂಟೆ ಎಲ್ಲೋ ಕಷ್ಟಪಟ್ಟು ಕೂಲಿ ಮಾಡಿ ಅಲ್ಲೆಲ್ಲ ತಂದು ನಮಗೆ ಕೊಟ್ಟು 100 ರೂಪಾಯಿ 70 ರೂಪಾಯಿ ಕೊಟ್ಟು 2.5 ಗಂಟೆ ನಾವು ಕೂಡ ಹಾಕ್ತೀವಿ. ಅದನ್ನ ನೋಡಿ ಅದರಲ್ಲಿ ಮೆಚ್ಕೊಂಡು ನಮ್ಗೆ ಚಪ್ಪಾಳೆ ತಟ್ಟಿ ಬೇಕಂದಾಗ ಅದಕ್ಕಿಂತ ಸ್ವರ್ಗ ಇನ್ನೊಂದಿಲ್ಲ. ಎರಡು ಮಾತು ನಮ್ಮ ಶ್ರೀನಿವಾಸ್ ಅವರು ಕೇಳಿದ್ರು. ಮೊದಲನೇದಾಗಿ ಯಾಕೆ ವಿಷ್ಣುವರ್ಧನ್ ಈ ಪಾತ್ರಕ್ಕೆ ತಗೊಂಡ್ರಿ ಅಂತ. ವಿಷ್ಣುವರ್ಧನ್ ಇಲ್ಲದ್ರೆ ಮುತ್ತಿನಾರ ಮಾಡ್ತಾನೆ. ಯಾವ ಆಕ್ಟರ್ ಒಬ್ಬ ಡೈರೆಕ್ಟರ್ ಫ್ರೆಂಡ್ಲಿ, ಒಬ್ಬ ಡೈರೆಕ್ಟರ್ ಏನ್ ಬೇಕು ಅನ್ನೋದನ್ನ ಕೊಡ್ಬೇಕಲ್ಲ, ಅದು ವಿಷ್ಣುವರ್ಧನ್ ಅದರಲ್ಲಿ 2 ಇತ್ತು. 7ನೇ ವರ್ಷದಿಂದ ನಾವಿಬ್ರು ಒಂದು ಸೈಕಲ್ ಹೊಡ್ಕೊಂಡು ಮಸಾಲೆ ದೋಸೆ 1 ಬೈಟ್ ತಿನ್ಕೊಂಡು ನಮ್ಮ ಜರ್ನಿ ಇದ್ದವು. ಅದನ್ನ ನಾನು ಅಷ್ಟು ವಿಷ್ಣುವರ್ಧನ ಹತ್ರದಲ್ಲಿ ನೋಡಿ ಅವಾಗ ಅವನ ಎಮೋಷನ್ಸ್, ಅವನ ತಮಾಷೆ, ಅವನ ಫೀಲಿಂಗ್ಸ್ ನೆಲ್ಲ ಗುರ್ಸಿದ್ದೆ.
ಬಂಧನ ಆದ್ಮೇಲೆ 5 ವರ್ಷ ನಾನು ಸಿನಿಮಾನೇ ಮಾಡಿಲ್ಲ, ಭಯ ಆಗಿದ್ಬಿಟ್ಟೆ, ಎಲ್ಲಪ್ಪ ಇನ್ನೊಂದು ಸಿನಿಮಾ ಮಾಡೋದು. ಬಂಧನ ಆದ್ಮೇಲೆ ಕತೆ ಹುಡುಗಿದ್ದು ಓದಿದಾಗ ನನಗೆ ಮೈಂಡಿಗೆ ಬಂದಿದ್ದೆ ವಿಷ್ಣುವರ್ಧನ್. ಇನ್ನು ಆಲ್ಟರ್ನೇಟಿವ್ ಇರಲಿಲ್ಲ, ಇನ್ಯಾರೋ ಆಲ್ಟರ್ನೇಟಿವ್ ಆ ಕಾಲದಲ್ಲಿ ಇರಲಿಲ್ಲ. ರಾಜ್ಕುಮಾರ್ ಪಿಕ್ಚರ್ ನೋಡಿ ನಮ್ಗೊಂದು ಇಂಥ ಪಾತ್ರ ಸಿಗ್ಲಿಲ್ವೇ ಎಂಥ ಒಳ್ಳೆ ಪಿಕ್ಚರು, ನಮ್ಗೊಂದು ಪಾತ್ರ ಈ ತರ ದೇಶದ ಬಗ್ಗೆ ಸಿಗ್ಲಿಲ್ವಲ್ಲ ಅಂತ ಫೀಲ್ ಮಾಡಿದ್ರು. ಆದ್ರೆ ಅದು ಈ ಪಾತ್ರಗಳು ಇದೆಲ್ಲ ಅದು ಋಣ ದೇವರು ಎಲ್ಲೆಲ್ಲಿ ಕೊಟ್ಟಿರ್ತಾನೋ ಅವ್ರವರೆಗೆ ಸಂದಕ್ಕೆ ಆಗೋದು. ಹಾಗೆ ಒಂದು ಆಕ್ಸಿಡೆಂಟ್ ಆಯ್ತು ಅದರಲ್ಲಿ, ತುಂಬಾ ಹಲವಾರು ಆಕ್ಸಿಡೆಂಟ್ ಆಗಿದೆ. ನಾನು ಅದನ್ನೆಲ್ಲ ಪುಸ್ತಕದಲ್ಲಿ ಬರೀತೀನಿ, ಮೇಕಿಂಗ್ ಆಫ್ ಮುತ್ತಿನಾರದಲ್ಲಿ ಹೇಗೆ ಅಂತ ಬರೀತೀನಿ. ಅದು ಒಂದು ಪ್ಯಾರಾಚೂಟ್ ಸೈಲಿಂಗ್ ಅಂತ ಇತ್ತು. ಆ ಪ್ಯಾರಾಚೂಟ್ ಸೈಲಿಂಗ್ ಅಲ್ಲಿ ಅಂದ್ರೆ ಅವತ್ತು ಗ್ರಾಫಿಕ್ ಇರ್ಲಿಲ್ಲ, ಡೈರೆಕ್ಟ್ ಆಗಿ ವಿಷ್ಣುವರ್ಧನ್ಗೆ ಪ್ಯಾರಾಚೂಟ್ ಹಾಕಿ 2-3 ಟೇಕ್ ತೆಗೆದ್ವಿ, ಸರಿ ಬರ್ಲಿಲ್ಲ. ನಾನು ಬೇಡ ಸಾಕು 2-3 ಶಾಟ್ ಸಿಕ್ಕಿದ್ದಾರೆ, ಇಲ್ಲ ಇಲ್ಲ ಅಂತ ವಿಷ್ಣು ಹಠ ಮಾಡಿ ಇನ್ನೊಂದು ಶಾಟ್ ಟ್ರೈ ಮಾಡೋಣ ಅಂತ. ಈ ಸಿನಿಮಾದಲ್ಲಿ ಇನ್ನೊಂದು ಶಾಟ್ ಅನ್ನೋದೇ ಬಹಳ ಡೇಂಜರ್. ಸೆಕೆಂಡ್ ಟೇಕ್ ಅಂದ ತಕ್ಷಣ ಬೇಕಾದ ಜನಕ್ಕೆ ಆಕ್ಸಿಡೆಂಟ್ ಗಳಾಗೋಗ್ತಿದೆ. ನೀವು ಚರಿತ್ರೆ ತೆಗೆದು ನೋಡಿ, ಟೇಕ್ 2 ಅಂದ್ರೆ ಅದು ಬಹಳ ಕಷ್ಟ, ಬರ್ಕೋದಿಲ್ಲ ಅವರು ಅಂತದ್ರಲ್ಲಿ. ಅದು ಬೇರೆ ಭಯ ಆಯ್ತು ನನಗೆ. ಅದೇನಾಯ್ತು, ಹೋಗ್ತಿದ್ದಂಗೆ ಲಾಕ್ ಓಪನ್ ಆಗುತ್ತೆ ಹಿಡಿಯುವಾಗ. ಬಿದ್ದ ತಕ್ಷಣ ವಿಷ್ಣು, ನಾನು 150 ಅಡಿ 200 ಅಡಿ ದೂರದಲ್ಲಿದ್ದೆ. ರಾಜಾರಾವ್ ಸರ್ ಇವನೇನೋ ಹೇಳ್ತಾನೆ ಇಲ್ಲ, ಓಡಿ ಸರ್. ನಾನು ಓಡ್ದಲ್ಲಿಗೆ, ಯಾಕೆಂದ್ರೆ ಏನ್ ಹೆಚ್ಚು ಕಡಿಮೆ ಆಗ್ತದೆ ಇನ್ನು ಜೀವನ ಪರಿಣಾಮ. ಅದು ನಾವು 7 ಜನ್ಮಕ್ಕೂ ಅದನ್ನ ಕ್ಯಾರಿ ಮಾಡ್ಬೇಕಾಗ್ತಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಹುಂಡಿಗೆಲ್ಲ ಏನ್ ನೋಡಿ ಮಾಡೋಣ, ನಾನು ಫಸ್ಟ್ ಕ್ಲಾಸ್ ಅಂದಾಗ ಆದ್ರೆ ಒಂದು ಸ್ಟಾಪ್ ಓಪನ್ ಮಾಡ್ಬಿಡು ಅಂದ್ರೆ ಅಷ್ಟು ಸ್ನೇಹ ಇತ್ತು. ಹಾಗೆ ವಿಷ್ಣುವರ್ಧನ್ ತಲೆ ಬೋಳಿಸೋದಿದೆಯಲ್ಲ, ನಾನು ಕಥೆಯಲ್ಲಿ ಹೇಳೇ ಇರಲಿಲ್ಲ ವಿಷ್ಣುವರ್ಧನ್ಗೆ ತಲೆ ಬೋಳಿಸ್ಬೇಕಾಗುತ್ತೆ ಅಂತ. ಚೂರ್ಚೂರೆ ಯಾಕೆಂದ್ರೆ ಡೈರೆಕ್ಟ್ ಒಂದು ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅವ್ರ ಮೂಡಿಗೆ, ಆಮೇಲೆ ಅವ್ರನ್ನ ಹ್ಯಾಂಡಲ್ ಮಾಡೋ ಟೆಕ್ನಿಕ್ ನಮ್ಗೆ ಗೊತ್ತಿರಬೇಕು. ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ, ಏನಿದ್ರು ಪ್ರೀತಿಯಿಂದ ಗೆಲ್ಬೇಕು ಒಬ್ಬ ಆಕ್ಟರ್ನ. ಆ ಸಮಯದಲ್ಲಿ ಒಂದ್ ದಿವಸ ರಾತ್ರಿ ಹೇಳಿದೆ ಈ ತರ ಇದೆ ಅಂತ. 2 ಸೆಕೆಂಡ್ ಸಿನಿಮಾ ಗೆಲ್ಬೇಕು ಮಾಡೋಣ. ಯಾಕೆಂದ್ರೆ ಅವ್ರಿಗೆ ಏನೇನಿತ್ತು ಅಂದ್ರೆ ನಮ್ ಸೀನ್ ನಲ್ಲಿ ತಲೆ ಓಡಿಸ್ಬಿಟ್ಮೇಲೆ ಇನ್ನು 6 ತಿಂಗಳು ಬೇರೆ ಪಿಕ್ಚರ್ ಮಾಡಕ್ಕಿರ್ಲಿಲ್ಲ. ಯಾಕಂದ್ರೆ ಹೇಗೆ ಬೆಳಿಬೇಕು, ಈಗ ಮ್ಯಾಚ್ ಆಗಲ್ಲ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಬಟ್ ನಾನು ಒಂದೇ ಒಂದು ಏನಪ್ಪ ಅಂದ್ರೆ ನಾರಾಯಣ ಅಂತ ಹೆಡ್ಕಿಂಗ್ ಇದ್ದಾರೆ, ಅವರೇ ಮಾಡ್ತಾ ಇದ್ದಿದ್ದು ವಿಷ್ಣು ಹೇಳ್ಕಟ್ಟಿ. ಅವನಿಗೆ ಬಟ್ಟೆ ಹಾಕ್ಬಿಡು, ಅವನೇ ಮಾಡ್ಲಿ ಅಂತ ಸರಿ ಅವನಿಗೆ ಬಟ್ಟೆ ಹಾಕಿ ಅದು ಏನು ಒಂದು ಅರ್ಧ ದಿವಸ ತೆಗೆದೀವಿ. ಸ್ವಲ್ಪ ಪೋರ್ಷನ್ ತೆಗೆಯೋದು, ಆಂಗಲ್ ಚೇಂಜ್ ಮಾಡೋದು, ಲೈಟ್ ಮಾಡೋದು, ಅದು ಆ ನೀರ್ ಹಾಕಿ ಆ ಮನುಷ್ಯ ಎಲ್ಲ ಇದು ಮಾಡ್ಬೇಕಾದ್ರೆ ಮತ್ತೆ ಇತ್ಲ ಕಡೆಯಿಂದ ತೆಗೆಯೋದು. ಹೀಗೆ ಆ ಶಾರ್ಟ್ಸ್ ನ ತೆಗೆಯೋದಕ್ಕೆ ಏನಿಲ್ಲ ಅಂದ್ರೂ 10 hours ಮೇಲೆ ಆಯ್ತು. ಅಷ್ಟೊತ್ತು ವಿಷ್ಣುವರ್ಧನ್ ಅಷ್ಟೊಂದು ಕೂತಿದ್ರು. ಇವತ್ತು ವಿಷ್ಣುವರ್ಧನ್, ಸುಹಾಸಿನಿ ಮತ್ತೆ ಎಂಟೈರ್ ಯೂನಿಟ್, ಕ್ಯಾಮ್ರಾ ಆಗಿರ್ಬೋದು, ಸ್ಟಂಟ್ನವ್ರು ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದನ್ನ ಹೇಳಕ್ಕೆ ಯಾರು ಹೇಳಿದ್ರು ಅದು ನಂಬಕ್ಕಾಗಲ್ಲ, ಆ ತರ ಕಷ್ಟಗಳು ಪಟ್ಟಿದ್ದೀವಿ. ಬಟ್ ಏನಂದ್ರೆ ಒಂದ್ ತೆರೆ ಮೇಲೆ ನೋಡಿದಾಗ ಒಂದು ಸಂತೋಷ. ಇವತ್ತಿಗೂ ಮುತ್ತಿನಹಾರ ಒಂದು ಕ್ಲಾಸಿಕ್ ಅಂತಾರೆ, ಅದು ಹಾಗೇನೆ. ಕಾಗಸ್ಗೆ ಪೂರ್ತಿ ಮೊದಲು ಚೆನ್ನಾಗಿ ಹೋಗಿಲ್ಲ, ಆಮೇಲೆ ಕಾಗಸ್ಗೆ ಪೂರ್ ಒಂದು ಕ್ಲಾಸಿಕ್ ಆಯ್ತು. ಮೇಲೆ ನಾವು ಜೋಕರ್ ಮೊದಲು ಓಡಲಿಲ್ಲ, ಆಮೇಲೆ ಕ್ಲಾಸಿಕ್ ಆಯ್ತು. ಹಾಗೆ ಮುತ್ತಿನಹಾರ ಇನ್ನೂ 50 ವರ್ಷ ಆದ್ರೂ ಅದು ಕ್ಲಾಸಿಕ್ ಆಗಿ ಹೇಳಿ ಅಂತ ಏನಿಲ್ಲ. ಒಬ್ರು ಒಳ್ಳೆ ಆಕ್ಟ್ರೆಸ್. ಬಂಧನದಲ್ಲಿ ಆಕೆ, ಕಲ್ಪನಾ, ಆರ್ತಿ, ಭಾರತಿ, ಜಯಂತಿ, ಲೀಲಾವತಿ, ಈ ತರನೇ ಕನ್ನಡದಲ್ಲಿ ಹೀರೋಯಿನ್ಗಳು ಒಂದು ಕಥೆನ ತಮ್ಮ ಶೋಲ್ಡರ್ ಮೇಲೆ ತಗೊಂಡು ಹೋಗೋರು. ಹೀರೋ ಬೇಕಾಗಿರ್ಲಿಲ್ಲ ಅವರು. ಆ ಥರದಲ್ಲಿ ವಿಷ್ಣುವರ್ಧನ್ ಜೊತೆಗೆ ಸುಹಾಸಿನಿಯವರು ಪಾಠ ಮಾಡಿದ್ದು ನಮಗೆ ಮೊದಲನೇ ಚಿತ್ರದಲ್ಲೇ ಒಂದು ಅದ್ಭುತವಾದ ಯಶಸ್ಸು ಸಿಕ್ತು. 5 ವರ್ಷ ಆಯ್ತು ನಾನು ಮತ್ತೆ 2ನೇ ಮುತ್ತಿನಹಾರ ಮಾಡೋದಕ್ಕೆ. ಅವಾಗ ಸುಹಾಸಿನಿಗೆ ಮದುವೆ ಆಗ್ಬಿಟ್ಟಿತ್ತು. ಅಂತರಡು ಮಣಿರತ್ನ ಹತ್ರ ಪರ್ಮಿಷನ್ ಕೇಳಿ ನಾನು ಕರ್ಕೊಂಡು, ಯಾಕಂದ್ರೆ ಅವಾಗೆಲ್ಲ ಟೆರರಿಸ್ಟ್. ಸುಹಾಸಿನಿ ಒಂದು ದಿವಸ ಡೆಲ್ಲಿಯಿಂದ ಬರ್ಬೇಕಾದ್ರೆ ಟೆರರಿಸ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು ಅಂತ ಆಕೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಮನೆಯಲ್ಲೆಲ್ಲ ಫೋನ್ ಮಾಡೋದು. ಬಟ್ ಆಕೆ ಇಲ್ಲ, ನಾನು ಪಿಕ್ಚರ್ ಮುಗಿಸ್ತೀವಿ ಅಂತ ಹೇಳಿ ಆ ವಿಷ್ಣುವರ್ಧನ್ ಸುಹಾಸಿನಿ ಕಾಂಬಿನೇಷನ್ ಅಷ್ಟು ಅದ್ಭುತವಾಗಿ ವರ್ಕೌಟ್ ಆಯ್ತು. ಅದು ಒಂದೊಂದು ಚಿತ್ರದಲ್ಲಿ ಒಂದೊಂದು ಹೀರೋಯಿನ್ ಕಾಂಬಿನೇಷನ್ಗಳು ವರ್ಕೌಟ್ ಆಗ್ಬಿಡುತ್ತೆ. ಅದು ಒಂದ್ಸರಿ ಪ್ರೇಕ್ಷಕರು ಒಪ್ಕೊಂಡ ಮೇಲೆ ಅದು ಎಷ್ಟೋ ವರ್ಷ ಆ ಕಾಂಬಿನೇಷನ್ ನಡೀತಾ ಇದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಹೀಗೆ ಒಂದು ಮುತ್ತಿನಹಾರ ಆಗಿದೆ. ಗೊತ್ತಿರಬೇಕು ಅವ್ರ ಬ್ರದರ್ಸ್ ರಾಜ್ಕುಮಾರ್, ರಾಮ, ವಿಷ್ಣುವರ್ಧನ್ ಭರತ. ಯಾಕೆ ಮಾತಾಡೋದು ಏನಿದೆ ಅಂತ ನಾನು ಅಮೆರಿಕಾ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇನ್ಮೇಲೆಲ್ಲ ಈಗ ನರಸಿಂಹ ಅಂತ ಒಂದು ಸಿನಿಮಾ ಬಂತು, ಜನ ಇಟ್ಕೊಂಡು ನೋಡಿದ್ರು. ಮುಂದಕ್ಕೆ ಇನ್ಮೇಲೆ ಸಿನಿಮಾ ಎಲ್ಲ ಬರುತ್ತೆ. MGR ವಾಪಸ್ ಬರ್ತಾರೆ, ರಾಜ್ಕುಮಾರ್ ವಾಪಸ್ ಬರ್ತಾರೆ, ಚಾಕ್ರಿ ವಾಪಸ್ ಬರ್ತಾರೆ. ಅದೆಲ್ಲ ಈ ಏನೆಲ್ಲ ಬರುತ್ತೆ. ನೋಡೋಣ ದೇವ್ರು ಏನೇನು ಬುದ್ಧಿ ಕೊಡ್ತಾನೆ, ಶಕ್ತಿ ಕೊಡ್ತಾನೆ. ದುಡ್ಡು ಪರವಾಗಿಲ್ಲ, ಪ್ರೇಕ್ಷಕರಿದ್ರೆ ನೀವು ಕೊಡ್ತೀರ. ಈಗ ಹೇಳಿ ಇಂಥ ಒಂದು ಸಂದರ್ಭದಲ್ಲಿ ವಿಷ್ಣು ಅಭಿಮಾನಿಗಳು ನನ್ನ ಜೊತೆ ಸದಾ ಸುಮಾರು 75ನೇ ಇಸ್ವಿಯಿಂದ ನಾನು ಯಾವತ್ತೂ ನಾಡೋಳೆ ಮಾಡಿದ್ನೋ ಅದಕ್ಕಿಂತ ಮೊದಲು ಜೊತೆಲೇ ಇದ್ದೀರ.
ಎಷ್ಟೋ ಕಷ್ಟಗಳನ್ನ ನೀವು ಪಟ್ಟಿದ್ದೀರ ಅಂತ ನನಗೆ ಗೊತ್ತು. ನಿಮ್ಗೆ ಹೊಡೆದಿದ್ದಾರೆ, ನಿಮ್ ತಲೆ ಹೊಡೆದಾಕಿದ್ದಾರೆ, ನಿಮ್ಗೆ ಬೆಂಕಿ ಹಾಕಿದ್ದಾರೆ, ಖಾರದ ಪುಡಿ ಹೆಚ್ಚಿದ್ದಾರೆ, ಬ್ಲೇಡಲ್ಲಿ ಹೊಡೆದಿದ್ದಾರೆ, ಇದೆಲ್ಲ ಗೊತ್ತು ನನಗೆ. ಬಟ್ ಆದ್ರೂ ದೇವಪ್ಪ ಇದ್ದಾನೆ, ಅವ್ರವ್ರು ಮಾಡಿದ ತಪ್ಪಿಗೆ ಅವರವರು ಎಲ್ಲೋ ಒಂದ್ ಕಡೆ ರೀಪೇ ಮಾಡ್ತಾರೆ. ದೇವರು ರೀಪೇ ಮಾಡದೇ ಇರಲ್ಲ. ಆದ್ರಿಂದ ಯಾವಾಗಲೂ ನಾನು ನಿಮಗೆಲ್ಲ ಚಿರಋಣಿ. ಹೀಗೆ ನಿಮ್ಮ ಬಂಧನ ಮುಸ್ತಿನಾರವಾಗಿರ್ಲಿ ಅಂತ ಹೇಳಿ ನೋಡಿದ್ರಲ್ವಾ, ದಿ ಗ್ರೇಟ್ ಡೈರೆಕ್ಟರ್ ರಾಜೇಂದರ್ ಸಿಂಗ್ ಅವರ ಸೆಲೆಬ್ರೇಷನ್ ತುಂಬ 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 ಬ್ಯೂಟಿಫುಲ್ ಆಗಿತ್ತು. ತುಂಬ ಜನ ಬಂದಿದ್ದರು. ನಿಮಗೆ ಹೇಗೆ ಅನಿಸಿದೆ? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟವಾದರೆ ನೋಡಿ, ಹಾಗೆ ಹೋಗಬೇಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.